K2B Eat and Meatಗೆ ಸ್ವಾಗತ. ಇವತ್ತು K2Bನಲ್ಲಿ ರೆಡಿ ಟು ಈಟ್ ಆರ್ಡರ್ ಇದೆ. ನಮಗೆ ಕ್ರ್ಯಾಬ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದಾವೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿ ಮೊದಲು 2 ಟೊಮೊಟೊ, 2 ಈರುಳ್ಳಿ, 4 ಹಸಿಮೆಣಸಿನಕಾಯಿ ತಗೋಬೇಕು. ಒಂದು 6 ಬೆಳ್ಳುಳ್ಳಿ, ಹಸಿಮೆಣಸಿನಕಾಯನ್ನು ಉದ್ದಕ್ಕೆ ಕಟ್ ಮಾಡಿಕೊಂಡು ನೀಟಾಗಿ ಎಲ್ಲ ಹಸಿಮೆಣಸಿನಕಾಯಿ ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಆಮೇಲೆ ಟೊಮೊಟೊನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಈರುಳ್ಳಿಯನ್ನು ಕೂಡ ಸಣ್ಣ ಕಟ್ ಮಾಡಿ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ತೊಗೋಬೇಕು ಪೇಸ್ಟ್. ಆಮೇಲೆ ಹಾಕ್ತೇವೆ. ಆಮೇಲೆ ಕರಿಬೇವು 1 ಮುಷ್ಟಿಯಷ್ಟು ಕರಿಬೇವನ್ನು ತೊಗೋಬೇಕು. ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೊಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ 1 ಸ್ಪೂನ್ 1.5 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ ನಾನಲ್ಲಿ. ಆ ಹಸಿ ಜೀರಿಗೆ ಅದು ನಮ್ಮ ಬಾಯಿಗೆ ಸಿಕ್ಕಾಗ ರುಚಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಒಣಮೆಣಸಿನಕಾಯನ್ನು ಹಾಕ್ತಾ ಇದ್ದೇನೆ ಒಗ್ಗರಣೆಗೆ. ಒಣಮೆಣಸಿನಕಾಯನ್ನು ಹಾಕ್ತಾ ಇದ್ದೇನೆ. ಒಣಮೆಣಸಿನಕಾಯಿ ಮತ್ತು ಜೀರಿಗೆ ಒಂದು ಕಾದ ನಂತರ ಅದಕ್ಕೆ ಬೆಳ್ಳುಳ್ಳಿಯನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಬ್ರೌನ್ ಕಲರ್ ಆದಮೇಲೆ ಅದಕ್ಕೆ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬ್ರೌನ್ ಕಲರ್ ಬರಬೇಕು. ತುಂಬ ಬ್ರೌನ್ ಅಂದರೆ ಸ್ವಲ್ಪ ಕಲರ್ ಸ್ಲೈಟ್ಲಿ ಚೇಂಜ್ ಆಗಬೇಕಷ್ಟೇ. ಯಾಕಂದರೆ ಅದು ಈರುಳ್ಳಿ ಸಾಫ್ಟ್ ಆದಾಗ, ಚೆನ್ನಾಗಿ ಫ್ರೈ ಆದಾಗ ನಮಗೆ ಬಾಯಿಗೆ ಸಿಗಲ್ಲ. ಕೆಲವರಿಗೆ ಈರುಳ್ಳಿ ಬಾಯಿಗೆ ಸಿಗೋದೆಲ್ಲ ಇಷ್ಟ ಆಗಲ್ಲ. ಬ್ರೌನ್ ಕಲರ್ ಸ್ವಲ್ಪ ಆಗ್ತಾ ಇರೋವಾಗ ಅದಕ್ಕೆ ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಇವಾಗ ಹಾಕ್ತಾ ಫ್ರೈ ಮಾಡ್ಕೋಬೇಕು. ಪೆಪ್ಪರ್ ಡ್ರೈಗೆ ಮೇನ್ ಇಂಗ್ರೀಡಿಯೆಂಟೇ ಕಾಳು ಮೆಣಸಿನ ಪೆಪ್ಪರ್ ಪೌಡರ್, ಹಸಿಮೆಣಸಿನಕಾಯಿ ಮತ್ತು ಕರಿಬೇವು. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಟೊಮೊಟೊವನ್ನು ಹಾಕ್ತಾ ಇದ್ದೀನಿ. 2 ಟೊಮೊಟೊ ತೊಗೊಂಡಿದ್ದೇನೆ ನಾನಿಲ್ಲಿ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ 2 ಟೊಮೊಟೊವನ್ನು ಇವಾಗ ಇಲ್ಲಿ ನಾನು ಅರಶಿನ ಪೌಡರ್ ಹಾಕ್ತಾ ಇದ್ದೇನೆ. 1.5 ಚಮಚ ಅರಶಿನ ಪುಡಿ ಹಾಕ್ತಾ ಇದ್ದೇನೆ. ಅರಿಶಿನ ಪುಡಿ ಹಾಕೋದ್ರಿಂದ ಕ್ರ್ಯಾಬ್ನ ಆ ಮೀನಿನ ಸ್ಮೆಲ್ ಏನಿದೆ ಅದು ಕಮ್ಮಿ ಆಗುತ್ತೆ. ಆಮೇಲೆ ಉಪ್ಪು ಮತ್ತು ಇವಾಗ ನಾನು 1.5 ಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. ಇದರಿಂದ ಟೊಮೊಟೊ ಕೂಡ ಬೇಗ ಸ್ಮೂತ್ ಆಗುತ್ತೆ. 1 ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 1 ಲೋಟ ನೀರನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ನನಗೊಂಚೂರು ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಅದಕ್ಕೆ ಇನ್ನೊಂದು ಅರ್ಧ ಲೋಟ ನೀರನ್ನು ಹಾಕಿದ್ದೇನೆ. ಹಾಕಿ ಅದು ಚೆನ್ನಾಗಿ ಕುದಿ ಬರುವ ತನಕ ಬಿಡಬೇಕು. ಕುದಿ ಬಂದ ಮೇಲೆ ಅದಕ್ಕೆ 2 ಸ್ಪೂನ್ 2 ರಿಂದ 3 ಸ್ಪೂನ್ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಲು ಬಿಡೋಣ. ಅದು ಎಷ್ಟು ಕುದಿಬೇಕು ಅಂದರೆ ಸ್ವಲ್ಪ ಎಣ್ಣೆ ಅಂಶ ಬಿಡೋ ತನಕ ಕುದ್ದು ಇವಾಗ ಜಂಜಿ ಏಡಿಯನ್ನು ಹಾಕ್ತಾ ಇದ್ದಾನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಸಾಲ ಮತ್ತು ಎಣ್ಣೆಯನ್ನು ಮಿಕ್ಸ್ ಮಾಡಿ ಸ್ವಲ್ಪ ನಾನು ಒಂದು ಕುದಿ ಬರುವಾಗ ಅದನ್ನು ಟೇಸ್ಟ್ ನೋಡಿ ಖಾರ ಬೇಕು ಅಂತಂದರೆ ನನಗೆ ಸ್ವಲ್ಪ ಖಾರ ಬೇಕು ಅನ್ನಿಸ್ತು, ಅದಕ್ಕೆ ಹಾಕಿದ್ದೇನೆ. ಹಾಕಿ 1 ಚಮಚ 1.5 ಚಮಚ ಹುಣಸೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಯಾವುದೇ ಫಿಶಸ್ ಮಾಡುವಾಗ ಹುಣಸೆ ಹಣ್ಣಿನ ರಸ, ಅರಶಿನ ಹಾಕೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅದರದ್ದು ಫಿಶಿ ಸ್ಮೆಲ್, ಕೆಲವರು ಹೇಳ್ತಾರೆ ಮೀನಿನ ವಾಸನೆ ಇರುತ್ತೆ ಅಂತ, ಆ ಥರ ಬರಲ್ಲ ಅದು ಹಾಕೋದ್ರಿಂದ. ಇದು ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಮುಚ್ಚಿಟ್ಟು ಕುದಿಸಿ ಒಂದು 5 ರಿಂದ 10 ನಿಮಿಷ ಅಷ್ಟು ಕುದಿಸ್ಬೇಕು. ಆಗ ಅದು ಡ್ರೈ ಆಗಿದೆ ನೋಡಿ. ಇವಾಗ ಎಲ್ಲ ನೀರಿನ ಅಂಶಕ್ಕೆ ಹೋಗಿ ಡ್ರೈ ಆಗಿದೆ. ನಾವು ಇವಾಗ ಪೆಪ್ಪರ್ ಡ್ರೈ ರೆಡಿ ಟು ಸರ್ವ್.